ನಮಸ್ತೆ ನಮ್ಮ ಎಲ್ಲ ಪ್ರೀತಿ ಕನ್ನಡರಿಗೆ. ಇವತ್ತು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇವತ್ತೊಂದು ನಮ್ಮ ಯಜಮಾನರು ಊಟಕ್ಕೆ ಸೈಡ್ ಡಿಶ್ ಆಗಿ ಆಲೂಗಡ್ಡೆ ಮಾಡ್ತಿದ್ದಾರೆ, ಫಿಂಗರ್ ಚಿಪ್ಸ್. ಆಲೂಗಡ್ಡೆ ಫಿಂಗರ್ ಚಿಪ್ಸ್ ಮಾಡ್ತಿದ್ದಾರೆ. ಸ್ನ್ಯಾಕ್ಸ್ ಊಟದ ಜೊತೆಗೆ ಮಕ್ಕಳು ಇದು ಮಾಡ್ತಾ ಇದ್ರು, ಊಟದ ಜೊತೆಗೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಮಾಡಿ ಅದಕ್ಕೇನು ಹಾಕ್ತಿದ್ರಿ ನೀವೀಗ? ಈಗ ಖಾರ ಪುಡಿ ಹಾಕಿದ್ದೆ, ಖಾರದ ಪುಡಿ, ಖಾರದ ಪುಡಿ, ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಂಥ ಉಪ್ಪು, ಕಡೆಗೆ ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಪುಡಿ ಹಾಕ್ಬೇಕಾ? ಹಾಕಿ ನಾವು ತಿನ್ನೋಕೆ ನಾವಂತೂ ರೆಡಿ. ನೀವು ಮಾಡಿದ್ರೆ ಸ್ವಲ್ಪ ಅರಿಶಿನ ಪುಡಿ, ಕಡೆಗೆ ಚಾಟ್ ಮಸಾಲ ಹಾಕಿದ್ರೆ ಟೇಸ್ಟ್ ಆಗ್ತದೆ. ಚಾಟ್ ಮಸಾಲ ಅದೇನು? ಚಿಕನ್ ಮಸಾಲ. ಚಿಕನ್ ಮಸಾಲ ನೋಡಿ ಬರ್ರಿ, ಇವತ್ತು ಸಮ್ಮ ತಿನ್ನೋದೇ. ಇವತ್ತು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂತಿದ್ರೆ ಫಿಶ್ ಫ್ರೈ ಇದಾದರೆ ಸ್ವಲ್ಪ ಹುಳಿ ಲಿಂಬು ಹಾಕಿ ಕಲಿಸ್ಬೇಕಾಗ್ತದೆ. ಆ ಹುಳಿ ಲಿಂಬು ಇಲ್ಲಪ್ಪ ಅಂದರೆ ಹುಣಸೆ ಹುಳಿ ಹಾಕಿ ಕಲಿಸ್ಬೇಕಾಗ್ತದೆ. ಇದಕ್ಕೆ ಫಿಂಗರ್ ಚಿಪ್ಸಿಗೆ ಬೇಡ, ಹುಳಿ ಬೇಡ. ಅದಕ್ಕೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ ಒಂದು ಹದ ಕಲಿಸ್ಕೋಬೇಕು. ಫ್ರೈಗೆ ನಾವು ಹೆಂಗೆ ಕಲಿಸ್ಕೊತೀವಲ್ಲ ಆ ಥರ. ಈ ಥರ ಆಲೂಗಡ್ಡೆನ ಮಸಾಲೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾಯ್ತು. ಇವಾಗ ನೋಡಿ ಫ್ರೆಂಡ್ಸ್, ರವೆ ಹಾಕ್ತಾ ಇದ್ದಾರೆ. ಇದೆಲ್ಲ ಮಾಡಿ ಸುಮಾರು ಲೇಟ್ ಆಗ್ತದೆ, ಸುಮಾರು ಲೇಟ್ ಆಗ್ತದೆ. ಹೌದು, ನಮ್ಗಷ್ಟು ಚೆನ್ನಾಗಿರ್ತದೆ, ಚೆನ್ನಾಗಿ ರವೆ ಹಿಡಿತದೆ. ಇದು ಎಮರ್ಜೆನ್ಸಿ. ನೋಡಿ ಇವಾಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದಾರೆ. ಎಷ್ಟು ಹಾಕಿದ್ರಿ? ಒಂದು 50 ಗ್ರಾಮ್. ನೋಡ್ಕೊಂಡು ಹಾಕಬೇಕು. ನಮಗೆ ಬೇಕಾದಾಗ ಮತ್ತೆ ಸ್ವಲ್ಪ ಎಣ್ಣೆ ಬಿಡ್ತಾ ಹಾಕ್ತಾ ಇರಬೇಕು ಗ್ಲಾಸಿಂದ. ಹೀಗೆ ಅಪರೂಪಕ್ಕೆ ಮಾಡ್ತಿರ್ಬೇಕು, ಯಾಕಂದ್ರೆ ನಮಗೂ ಬೇಜಾರಾಗ್ತಿರ್ತದೆ. ಯಜಮಾನ್ರ ಕೈಯಲ್ಲಿ ತಿನ್ನೋಕೆ ಹೋಗಿ ಭಾರಿ ಅವ್ರು ಹೆಂಗೆ ಮಾಡಿದ್ರು ನಾವು ತಿಂತೀನಪ್ಪ. ಯಾಕಂದ್ರೆ ಅದೃಷ್ಟ ಬೇಕು ತಿನ್ನೋಕ್ಕೆ. ಯಜಮಾನ್ರು ಮಾಡೋ ಕೈಯಲ್ಲಿ ಅದೃಷ್ಟ ಬೇಕು ಅಲ್ವಾ? ಅದು ಭಾಳ ಜನಕ್ಕೆ ಸಿಗೋದಿಲ್ಲ, ಹೌದಲ್ರಿ? ಸರಿ, ಎಲ್ಲ ಹಾಕ್ತಾ ಇದ್ದಾರೆ. ಇವಾಗೆಲ್ಲ ಹಾಕಿ ಮುಗಿತ್ತು. ಇವಾಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ ನೋಡಿ. ಮತ್ತೆ ರೌಂಡಕ್ಕಾಗಿ ಎಣ್ಣೆ ಹಾಕ್ಬೇಕು. ಸರಿ, ಬೆಂಕಿಯಲ್ಲಿ ಬೇಯಿಸಬೇಕು. ಅಂದರೆ ಸಣ್ಣ ಉರಿ ಇಟ್ಕೋಬೇಕು ನೋಡ್ರಿ. ಇದೆ ಸಣ್ಣ ಇಟ್ಕೋಬೇಕು.
ಇಲ್ಲಾಂದ್ರೆ ಎಲ್ಲ ಎಲ್ಲರೂ ಮಾಡೋದೇ ಇದು ನಾವೇನು ಹೊಸದಾಗಿ ಮಾಡ್ತಾ ಇಲ್ಲ ಮಾಡೋದು. ಆದರೆ ಇವತ್ತಿನ ಲಾಗ್ ಮಾಡಬೇಕು, ಇದು ಮಾಡಬೇಕು, ಕ್ಲೋಸ್ ಮಾಡಬೇಕು. ಅವಾಗ ಅದನ್ನು ತಿರುಗಿಸಿ ನೋಡ್ತಾ ಇರಬೇಕು ಅಷ್ಟೇ. ನೋಡ್ರಿ ಇವಾಗ ಮರ್ಚ್ ಹಾಕ್ತಾ ಇದ್ದಾರೆ, ಇಟ್ಟಿದ್ದಾರೆ. ನೋಡ್ರಿ ಸ್ವಲ್ಪ ಬಂದಂಗೆ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಮತ್ತೆ ಕ್ಲೋಸ್ ಮಾಡಿದ್ದೀವಿ. ಮುಚ್ಚಬೇಕು, ಮತ್ತೊಂದು 2 ನಿಮಿಷ ಮುಚ್ಚಬೇಕು, ಯಾಕಂದ್ರೆ ಚಲೋ ಬೇಯಬೇಕಲ್ಲ, ಹಾಗಾಗಿ. ಮಕ್ಕಳು ಸೌಂಡು, ಮಕ್ಕಳು ಫುಲ್ ಗಲಾಟೆ ಮನೆಯಲ್ಲಿ, ರಜೆ ಅಲ್ಲ ಈಗ. ಸೌಂಡ್ ಅಂತ ಬೇಜಾರು ಮಾಡ್ಕೊಬಿಟ್ರಿ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಅವ್ರದ್ದೇ ರಜೆ, ಯಾಕಂದರೆ ಇವಾಗ ಶಾಲೆ ರಜೆ ಆಗಿದೆಯಲ್ಲ, ಹಾಗಾಗಿ ನೋಡಿ ತೋರಿಸ್ತೀನಿ ಇವಾಗ ಅವ್ರನ್ನ. ಏನದು, ಎಂತ ಮಾಡ್ತಿದ್ರಿ? ಹಂಗೆ ಮಾಡಿದ್ರು? ಯಾರು ಮಾಡಿದ್ರು ಹಂಗೆ? ಯಾರು? ಶ್ರೇಯಾಂಕ್ ಸರಿ ಕುತ್ಕೊಳ್ಳ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ. ಈಗ ಗರಿಯಾಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಇವಾಗೇನು ತಿನ್ನೋದೊಂದೇ ಬಾಕಿ ಉಳಿದಿದೆ. ಈಗ ಆಯ್ತು, ಇವಾಗ ಅದು ನೋಡುವ ಟೇಸ್ಟ್ ಹೇಗಿದೆ ಅಂತ. ಸೂಪರ್ ಆಗಿದೆ. ಇಂಥವೆಲ್ಲ ಮಕ್ಕಳಿಗೆಲ್ಲ ಮಾಡಿಕೊಟ್ರಂತೂ ಬೇಡ. ಚೆನ್ನಾಗಿದೆ ರೀ, ಸೂಪರ್ ಆಗಿದೆ. ಅದ್ರ ಜೊತೆಗೆ ಮಾವಿನ ಹಣ್ಣು, ಬನ್ನಿ ಎಲ್ಲ ಊಟ ಮಾಡುವ. ನೋಡಿ ಎಲ್ಲ ಮಕ್ಕಳು ಊಟ ಮಾಡ್ಕೊಳ್ತಾರೆ. ಹಿಂಗಾಗದ, ಚಲೋ ಆಗದೆ, ಸೂಪರ್ ಆಗದೆ. ಆಯ್ತು, ತಿಂದ್ರೆ ಹೀಗೆ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.